ನೀರು ತಗೊಂಡೋಗಿದ್ದಾರೆ. ಆ ಕೆರೆಗೆ ನೀರು ತಗೊಂಡೋಗಿದಾರಲ್ಲ, ಮತ್ತೆ ಈ MIನವ್ರು ಏನ್ ಮಾಡಿದ್ದಾರೆ, ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇಲ್ಲ, ಮೇನ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ನಮಗೆ. ಅದು ಹೆಂಗೆ ಹಾಕೊಂಡು ತಗೊಂಡೋದ್ರು ಏನ್ ಮಾಡಿದ್ರು ಅಂತಂತ ಗೊತ್ತಿಲ್ಲ ನಮಗೆ. ಅವರೇ ಕ್ಲಿಯಾರಿಟಿ ಕೊಡಬೇಕು. ಮತ್ತೆ ಇಲ್ಲಿ ಎಲ್ಲ ಅಕ್ಕಪಕ್ಕದಾಗೆಲ್ಲ ಸಿಕ್ಕಾಬಟ್ಟೆ ಒತ್ತುವೇರಿ ಮಾಡಿದ್ದಾರೆ. ಒತ್ತುವೇರಿ ಅಂದ್ರೆ ಅಷ್ಟಿಷ್ಟಲ್ಲ ಒತ್ತುವೇರಿ. ಮತ್ತೆ ಇಲ್ಲಿ ಒಳಗಡೆಗೆ ದನಕರ ನೀರು ಕುಡಿಯೋಕ್ಕೂ ಸಹ ನಮಗೆ ಒಳಗಡೆ ಕಿಳಿದಂಗೆ ಜಾಸ್ತಿ ಸಿಕ್ಕಾಬಟ್ಟೆ ಒತ್ತುವೇರಿ ಮಾಡಿದ್ದಾರೆ. ನಾವು ಲೋಕಾಯುಕ್ತರಿಗೂ ಹೋಗಿದ್ದೀವಿ, ಲೋಕಾಯುಕ್ತರು ನಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಮತ್ತೆ DC ಮೇಡಮ್ ಅವ್ರಿಗೆ ಹೇಳಿದೀವಿ, ಮತ್ತೆ ತಹಸೀಲ್ದಾರು, RI ಎಲ್ಲರಿಗೂ ಸಹ ನಾವು ಪ್ರತಿಯೊಬ್ಬರಿಗೂ ಸಹ ನಾವು ಇಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಏನು ನಮಗೆ ಏನು ಕ್ಲಿಯಾರಿಟಿ ಕೊಡ್ತಾ ಇಲ್ಲ, ನ್ಯಾಯ ಕೊಟ್ಟಿಲ್ಲ ನಮಗೆ. ಎಲ್ಲ ಫುಲ್ ಇದು ನೇನ್ ಮುಚ್ಚಾಕ್ತಿದ್ದಾರೆ ಪೂರ್ತಿ. ರೈತರಿಗೆ ಅನಾನುಕೂಲ ಆಗಿದೆ. ಯಾವ ಭಾಗದ ರೈತರಿಗೆ ಆಗುತ್ತೆ? ನಾವಾಗ ಬಿಳೆನಂದಿ, ಕೆಂಪ್ಲಾಪುರ, ಕಾಮ್ಲಾಪುರ, ಕಲ್ಲೂರು, ಬೋಚಿಹಳ್ಳಿ, ಕಲ್ಲೂರು ಕೆರೆಗೆ ಕಲ್ಲೂರು ಕೆರೆಗೆ ಇಲ್ಲೇ ತಗೊಂಡೋಗಿದ್ದಾರೆ ನೀರ್ನೆಲ್ಲ ಪೂರ್ತಿ. ಕೋಟಿಗಟ್ಲೆ ಹಾಕೊಂಡು ಹೋಗಿದ್ದಾರೆ, ಕೋಟಿಗಟ್ಲೆ. ಮೊನ್ನೆ ಇನ್ನ ಕೋಟಿಗಟ್ಲೆ ಹಾಕಿದ್ದಾರೆ ಇದಕ್ಕೆ. ವರ್ಕ್ ಹಾಕಿ ಪ್ರೂಫ್ ಇಲ್ಲ ಇದಕ್ಕೆ. ಧೋರಣೆ ಅಧಿಕಾರಿಗಳಿಗೆ, ಸಣ್ಣ ನೀರಾವರಿ ಇಲಾಖೆ ದೊಡ್ಡಯ್ಯನವರಿಗೆ, ಸಣ್ಣ ನೀರಾವರಿ ಇಲಾಖೆ ದೊಡ್ಡಯ್ಯನವರಿಗೆ. ಬೋಚಳ್ಳಿ ಗ್ರಾಮದಲ್ಲಿ ಸರ್, ಇದನ್ನ ಏನಾಗಿದೆ ಅಂತಂದ್ರೆ, ಹೇಮಾವತಿಗೆ ಅಂತ ಎಷ್ಟು ಜಾಗ ಅಂತ ತಗೊಂಡಿದ್ರೆ ಸರ್ಕಾರದಿಂದ, ಹೇಮಾವತಿ ನಾಲೆಗೆ ಅಂತ. ಆದ್ರೆ ರೈತರಿಂದ ಕೊಂಡು ಮತ್ತೆ ಅದನ್ನು ಪಾಣಿಲಿ ಕಟ್ ಮಾಡಿಲ್ಲ, ಪಾಣಿ ಸಮೇತ ಅದರಲ್ಲೇ ಬಿಟ್ಟಿದ್ದಾರೆ. ಇದು ಸರ್ಕಾರದ ಹೊಣೆ, ನೇರ ಸರ್ಕಾರದ ಹೊಣೆ ಆಗಿದೆ. ಯಾಕೆಂತಂದ್ರೆ ಪಾಣಿನೇ ಕಟ್ ಮಾಡಿಲ್ವಲ್ಲ. ಅವ್ರೀಗ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನಮ್ದಂತ ಪಾಣಿ ಇದೆ, ನಮ್ದೇ ಜಮೀನು ಇದೆ, ನಮ್ದು ಜಮೀನು ಅಂತ ಬಂದು ಒತ್ತುವರಿ ಮಾಡಿದರೆ, ಒಂದು 2-2 ಎಕರೆಷ್ಟು ಒತ್ತುವರಿ ಮಾಡಿದರೆ ತುಂಬಾ ಜನಕ್ಕೆ ಅನಾನುಕೂಲ ಆಗ್ತಾ ಇದೆ. ಯಾಕಂದ್ರೆ ಲಕ್ಷಾಂತರ ರೈತರುಗಳಿಗೆ ಕಲ್ಲೂರು ಕೆರೆ ಇದಿಲ್ಲ ಅಂದ್ರೆ ಕಲ್ಲೂರು ಕೆರೆ ನೀರು ತುಂಬಲ್ಲ. ಸುಮಾರು ಊರುಗಳು ಹಾಳಾಗೋಗ್ತವೆ, ಸುಮಾರು ರೈತರುಗಳು ಬೀದಿಗೆ ಬರ್ತೀವಿ. ಅದಕ್ಕೋಸ್ಕರ ಹೇಮಾವತಿ ಅವರು ಮತ್ತೆ ತಹಸೀಲ್ದಾರರು ಸೇರಿ ಇದನ್ನೇನಿದೆ ಅಂತ ನಮಗೆ ಕ್ಲಿಯರ್ ಮಾಡಿ ನಮ್ಮ ಗ್ರಾಮಕ್ಕೆ, ಸುತ್ತಮುತ್ತ ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತಾಯಿದ್ದೀವಿ. ನಾವು ಸ್ವಲ್ಪ ದಿವಸದಲ್ಲಿ ಗುಬ್ಬಿ ಶಿಂಷಾ ನದಿ ಉಳುವಿಗಾಗಿ ಗ್ರಾಮಸ್ಥರ ಪ್ರತಿಭಟನೆ. ಗುಬ್ಬಿ ತಾಲೂಕಿನ ಬೋಚಿಹಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆ. ಬೋಚಿಹಳ್ಳಿ ಸಮೀಪದ ಶಿಂಷಾ ನದಿ ವಾಸುದೇವರ ಅಣೆಕಟ್ಟು ಅವನತಿಯತ್ತ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಿಂಷಾ ನದಿಯ ವಾಸುದೇವರ ಅಣೆಕಟ್ಟು ಒತ್ತುವರಿ ಆರೋಪ. ಗುಬ್ಬಿ ತಹಶೀಲ್ದಾರ್, ಹೇಮಾವತಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ಗ್ರಾಮಸ್ಥರ ಆಕ್ರೋಶ. ಒತ್ತುವರಿದಾರರೊಂದಿಗೆ ಅಧಿಕಾರಿಗಳು ಶಾಮೀಲು, ಗ್ರಾಮಸ್ಥರ ಆರೋಪ. ಪ್ರಸಿದ್ಧ ಪ್ರವಾಸಿ ತಾಣ ಶಿಂಷಾ ವಾಸುದೇವರ ಅಣೆಕಟ್ಟು ಒತ್ತುವರಿ ತೆರವಿಗೆ ಗ್ರಾಮಸ್ಥರ ಹೋರಾಟ. ಮನವಿ ಸಲ್ಲಿಸಿದರೂ ಕ್ರಮ ವಹಿಸದ ಅಧಿಕಾರಿಗಳ ವಿರುದ್ಧ ಬೇಸರ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬೋಚಿಹಳ್ಳಿ ಸಮೀಪದ ಪ್ರಸಿದ್ಧ ಪ್ರವಾಸಿ ತಾಣ ಶಿಂಷಾ ನದಿ ವಾಸುದೇವರ ಅಣೆಕಟ್ಟು ಇಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವನತಿಯತ್ತ ಸಾಗುತ್ತಿದ್ದು, ಭೂಗಳ್ಳರಿಂದ ಸಾಕಷ್ಟು ಒತ್ತುವರಿಯಾಗಿದೆ ಎಂದು ಬೋಚಿಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ವಾಸುದೇವರ ಅಣೆಕಟ್ಟೆ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತರು ಗುಬ್ಬಿ ತಹಶೀಲ್ದಾರ್, ಹೇಮಾವತಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸ್ಥರು ಮಾತನಾಡಿ, ಈ ಶಿಂಷಾ ನದಿಯ ನೀರು ವ್ಯರ್ಥವಾಗಬಾರದು ಎಂಬ ಹಿನ್ನೆಲೆಯಲ್ಲಿ ಶಿಂಷಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದು, ಇದರಿಂದ ಈ ಭಾಗದ ಹಲವು ಗ್ರಾಮಗಳಿಗೆ ನೀರಿನ ಅನುಕೂಲವಾಗಲಿದೆ. ಈ ನದಿಯಿಂದ ನೀರು ಕಲ್ಲೂರು ಕೆರೆಗೆ ಹರಿಯುವುದರಿಂದ ಸುಮಾರು 25ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ಹರಿಯಲಿದೆ. ಮಳೆ ಬಂದ ಸಮಯದಲ್ಲಿ ಅಣೆಕಟ್ಟು ಪ್ರವಾಸಿ ತಾಣವಾಗಿ ಹೆಸರಾಗಿದೆ. ಇಂತಹ ಅಣೆಕಟ್ಟೆಯನ್ನು ಒತ್ತುವರಿ ಮಾಡಿಕೊಂಡು ಕೆಲವರು ನದಿಯ ಪಕ್ಕಕ್ಕೆ ಮಣ್ಣನ್ನು ಸುರಿದು ಜಾಗವನ್ನು ಅಕ್ರಮವಾಗಿ ಕಬಳಿಸಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೇಮಾವತಿ ಇಲಾಖೆ ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ಸ್ಥಳೀಯರ ಜಮೀನು ಪಡೆದು ಅವರಿಗೆ ಪರಿಹಾರ ನೀಡಿದ್ದಾರೆ. ಆದರೆ ಇನ್ನೂ ಸಹ ಕೆಲವರ ಹೆಸರು ಪಹಣಿಯಲ್ಲಿ ಬರುತ್ತಿರುವ ಹಿನ್ನೆಲೆ ಕೆಲವರು ಜಾಗ ನಮಗೆ ಸೇರಿದೆ ಎಂದು ನದಿ ಹರಿಯುವ ಜಾಗವನ್ನು ಒತ್ತುವರಿಗೆ ಮುಂದಾಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ದಾಖಲೆ ಪಡೆದು ಒತ್ತುವರಿ ಮಾಡಿರುವ ಜಾಗವನ್ನು ತೆರವು ಮಾಡಿ ಶಿಂಷಾ ನದಿ ಉಳಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆಯಲ್ಲಿ ಬೋಚಿಹಳ್ಳಿ ಹಾಗೂ ವರಹಸಂದ್ರ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಗುಬ್ಬಿ.